KK ಅವ್ರ ಗಾಡಿಗೂ ಪೆಟ್ರೋಲ್ ಹಾಕ್ಸ್ತಾಯ್ತು. ಡಿಸ್ಕ್ಲೇಮರ್ ಅಲ್ಲಿ ಹಾಕ್ಬಿಡೋಣ. ಯಾರು ಕುತ್ಕೊಳ್ಳೋದು ಅಂತ ಜಗಳ ಆಡ್ತಾ ಇದೀವಿ. ನಾನೇ ಬಾಸ್ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಇಲ್ಲಿ ನಮ್ಮ ಡ್ರೈವರು ಓಡಿಸ್ತಾ ಇದ್ದಾರೆ. ಡೇ 2. ಇವಾಗ ನಾವು ಡುಬ್ರಾನಿಕ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ಲೇಕ್ ಎಲ್ಲ ನೋಡಿಕೊಂಡು ವಾಪಸ್ Airbnb ಹೋದ್ವಿ. ಅಲ್ಲೊಂದು ಕಥೆ ಇದೆ, ಅದು ಮುಂಚೆನೇ ಬ್ಲಾಗಲ್ಲಿ ಹೇಳಿದ್ದೀವಿ ನಾವು. ಅದು ಬಿಟ್ಟು ಇವಾಗ ನಾವು 300 ಕಿಲೋಮೀಟರ್ಸ್ ಅಲ್ಲ 420 ಕಿಲೋಮೀಟರ್ಸ್ ಇನ್ನು ಹೋಗ್ಬೇಕು. 300 ಕಿಲೋಮೀಟರ್ಸ್ ಒಂದೇ ಹೈವೇಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಅದೇ ಹೈವೇ. ಇಲ್ಲಿ ನಮ್ಮ ಹಿಂದ್ಗಡೆ ಇರೋ ಪ್ಯಾಸೆಂಜರ್ಸ್ ಮಲ್ಕೊಂಡ್ಬಿಟ್ಟಿದ್ರು. ಇವಾಗ ಎದ್ದೊಳ್ತಾ ಇದೀವಿ ನಿಮ್ಗೋಸ್ಕರ. ಅಕ್ಷಯ್, ಟೆಲ್ ಸಮಥಿಂಗ್ ಮಚ್ಚ. ತುಂಬಾ ಸೀನಿಕ್ ಆಗಿತ್ತು. ಸೀನಿಕ್ ರೂಟ್ ಅಂತೆ, ಕೂರ್ಗ್ ರೂಟ್ ಇದ್ದಂಗೆ ಇದೆಯಲ್ಲ ಹಂಗೆ ಇತ್ತು. ಬರೀ ಬೆಳಕಲ್ಲ, ಬರೀ ಮೋಡ, ಮಳೆ, ಕೊಚ್ಚೆ, ರೋಡು ಹಂಗೆ ಇತ್ತು. ಅದು ನಮ್ಮ ಡ್ರೈವರ್ ಆಟೋಮ್ಯಾಟಿಕ್ ಕಾರಿಂದ ಓಡಿಸ್ಬಿಟ್ಟಿದ್ದಾರೆ. ಸಕ್ಕದಾಗಿತ್ತು. ಡಿಸ್ಕ್ಲೇಮರ್ ಅಲ್ಲಿ ಹಾಕ್ಬಿಡೋಣ, ಡೋಂಟ್ ಬಿ ಡಿಸ್ಟ್ರಾಕ್ಟೆಡ್ ಬೈ ಡ್ರೈವಿಂಗ್ ಅಂತ. ಸೊ ಇವಾಗ ನಾವಿಲ್ಲೊಂದ್ ಕಡೆ ಬ್ರೇಕ್ ನಿಲ್ಸಿದೀವಿ. ಆಲ್ಮೋಸ್ಟ್ 2.5 hours ಜರ್ನಿ ಆಯ್ತು. ಇನ್ನೊಂದು 2.5 hours ಇದೆ. ಸೊ ಪೆಟ್ರೋಲ್ ಹಾಕ್ಸ್ಕೋಬೇಕಿತ್ತು, ಅದಕ್ಕೆ ಇಲ್ಲಿ ಕಡೆ ನಿಲ್ಸಿ ಎಲ್ಲ ವಾಶ್ರೂಮ್ ಯೂಸ್ ಮಾಡ್ಕೊಂಡು ಇವಾಗ ನಮ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಆಯ್ತು. ಇವಾಗ KK ಅವ್ರು ಬಂದಿದ್ದಾರೆ, ಅವ್ರ ಕಾರ್ಗೂ ಹಾಕ್ಸ್ಕೊಂಡು ವಾಪಸ್ ಮತ್ತೆ ಹೊರಡ್ತೀವಿ. ಸೊ KK ಅವ್ರ ಗಾಡಿಗೂ ಪೆಟ್ರೋಲ್ ಹಾಕ್ದಾಯ್ತು. ಇಲ್ಲಿ ನೋಡ್ಬೋದು ಎಷ್ಟಾಗಿದೆ ಅಂತ, 48 euros ಆಗಿದೆ. ಇಲ್ಲಿ ನಾವೇ ಹಾಕೊಂಡು ಪೆಟ್ರೋಲ್ನ ಅಲ್ಲಿ ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಪೇ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ರಿಫ್ರೆಶ್ ಆಗೋದು, ಮತ್ತೆ ನೆಕ್ಸ್ಟ್ ಗಾಡಿ ಮತ್ತೆ ಇಲ್ಲಿ ಕಾಯ್ತಾ ಇರಲ್ವಾ, ಅವ್ರು ಬಂದ್ ಮತ್ತೆ ಹಾಕ್ಸ್ಕೊಳಕ್ ಆಗೋದು. ನಮ್ಮ ಮನೆಯವ್ರದ್ದು ಇಲ್ಲಿ ಕಾಫಿ ತಗೊಳಕ್ ನಿಂತಿದ್ದಾನೆ, ಅಲ್ಲಿ ರೆಡ್ಡಿ ಇದ್ದಾನೆ, ಅಂಡ್ ಅಲ್ಲಿ ಶಾಂಕಿ ಐಸ್ ಕ್ರೀಮ್ ತಗೊಂಡ್ ಕಾಯ್ತಾ ಇದ್ದಾನೆ. ಓಕೆ ಗಾಯ್ಸ್, ಇವಾಗ ನಮ್ದು ಬ್ರೇಕ್ ಆಯ್ತು. ತಿಂದ್ವಿ ಒಂದ್ 2 ಚೂರು. ಆಮೇಲೆ ಇವಾಗ ಕಾರಲ್ಲಿ ಮುಂದೆ ಯಾರು ಕುತ್ಕೊಳ್ಳೋದು ಅಂತ ಜಗಳ ಆಡ್ತಾ ಇದೀವಿ. ನಾನೇ ಮುಂದೆ ಕೂತ್ಕೊಳ್ಳೋದು. ನಾನ್ ಕುತ್ಕೊಳ್ಳೋದು ಅದ್ ನೆಕ್ಸ್ಟ್ ವಿಡಿಯೋ ಫೈಂಡ್ ಔಟ್ ಮಾಡಿ. ನೋಡಿ, ಇದು ನಮ್ ಕಾರು, ಕಿತ್ತಾಡ್ತಾರೆ. ಇದು KK ಅವ್ರ ಕಾರು. ಇವಾಗ ಪೊಲೀಸ್ ರೇಂಜ್ಗೆ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ನೀವ್ ನೋಡಿದ್ರಲ್ಲ, ಯಾರ್ ಮುಂದೆ ಕೂತಿದ್ದಾರೆ, ಯಾರ್ ಗೆದ್ರು, ಯಾರ್ ಸೋತ್ರು ಅಂತ. ಪಾಪ ಅವನು ಈ ಸಕ್ಕಿಂಗ್ ಫೇಲ್ಯೂರ್ ಹಿಂದೆ ಕೂತ್ಕೊಂಡು ಕಾರಣನ ಹೇಳ್ತಾನೆ. ನಾನು ಅವ್ನ ಕೈಯಲ್ಲಿ ಹೇಳಿಸ್ಕೊಂಡೆ ನಾನೇ ಬೆಸ್ಟ್ ಅಂತ, ನಾನೇ ಬಾಸ್ ಅಂತ, ನಾನ್ ಡ್ಯಾಡಿ ಅಂತ. ಅವ್ನ ಕೈಯಲ್ಲಿ ಹೇಳಿಸ್ಕೊಂಡು ಇವಾಗ ಅವ್ನ ಮುಂದೆ ಸೀಟ್ ಕೊಟ್ಟಿದ್ದೀನಿ. ಆಯ್ತು, ಆಮೇಲೆ ಇಟ್ಸ್ ಅ ವಿಕ್ಟರಿ ಇನ್ ಮೈ ಸೈಡ್. ಬಟ್ ಇನ್ ದ ಎಂಡ್ ಗೆಲ್ಲಕ್ಕೆ ಏನ್ ಬೇಕು ಅದೇ ಬೇಕು. ಸೊ ನಾನ್ ಮುಂದೆ ಕೂತಿದ ಫೈನಲ್, ಅವನ್ ಹಿಂದೆ ಪಾಪ ಹಿಂದೆ ಬೇಜಾರ್. ಹೋಗ್ಲಿ, ಆದ್ರೂ ಇವಾಗ ಹೊರಟಿದೀವಿ ನಾವು. ಇನ್ನೊಂದು 2 hours ಡ್ರೈವ್ ಇದೆ. ಅದು ಹೋದ್ಮೇಲೆ ಡುಬ್ರಾನಿಗ್ ಹೋಗ್ತಾ ಇದೀವಿ. ಗೇಮ್ ಆಫ್ ಥ್ರೋನ್ಸ್ ನೋಡಿರೋರಿಗೆ ಆ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಅಂತೆ. ಅಲ್ಲಿ ಫುಲ್ ಕಿಂಗ್ಸ್ ಲ್ಯಾಂಡಿಂಗು, ಮತ್ತೆ ಗೇಮ್ ಆಫ್ ಥ್ರೋನ್ ಇರೋದು, ಆ ಥ್ರೋನ್ ಇರೋದು, ಆಮೇಲೆ ವಾಕ್ ಆಫ್ ಶೇಮ್ ಅಂತ ನಡೆದಿರೋದು, ಆಮೇಲೆ ಅಲ್ಲೇ ನಡೆದಿರೋದತ್ತೆ. ಸೊ ಅದನ್ನ ಹೆಂಗಾರ ಮಾಡಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿಯಿಂದ ಜಗಳ ಮಾಡಿ ಯಾರ್ಯಾರು ಬೇಗ ಸ್ನಾನ ಹೋಗ್ತಾರೆ ಅಂತ ಡಿಸೈಡ್ ಮಾಡ್ಬಿಟ್ಟು ಇವತ್ತು 8:15 ಫೈನಲಿ ಹೊರಟ್ವಿ ನಾವು. 7:00 ಹೊರಡೋ ಪ್ಲಾನ್ ಇತ್ತು. ಸೊ 1 hour ಡಿಲೇ ಅಷ್ಟೇ, ವಿಚ್ ಇಸ್ ವೆರಿ ಗುಡ್. ನಮ್ ಗ್ರೂಪ್ ಅಲ್ಲಿ ಇರೋ ಕೆಲವ್ರನ್ನ ಫಸ್ಟ್ ಟೈಮ್ ನಾವ್ ಇಷ್ಟು ಬೇಗ ಹೊಟ್ಟಿರೋದು ಗ್ರೂಪ್ ಟ್ರಿಪ್ ಅಲ್ಲಿ. ಯೂಶಲಿ 10:30 ಆಡುತ್ತೆ. ಪ್ಲಸ್ ಮಳೆ ಅಂತೂ ಸಖತ್ ಜೋರಾಗಿ ಬಿಟ್ಟಿತ್ತು. ಅದಕ್ಕೆ ನಾವು ಬೆಳಿಗ್ಗೆ ತಿಂಡಿ ಅಲ್ಲೇ ಅಡ್ಗೆ ಮಾಡ್ಬಿಟ್ಟು ಏನಾದ್ರು ಫ್ರೂಟ್ಸ್ ಅದು ಇದೆಲ್ಲ ತಿಂದ್ಬಿಟ್ಟು ಇಲ್ಲಿಗೆ ಬಂದಿರೋದು ನಾವು. ಫೈನಲಿ ಹೋಪ್ಫುಲಿ ನಾವು ಗೇಮ್ ಆಫ್ ಥ್ರೋನ್ಸ್ ಹೋಗ್ಬೋದು. ಸೊ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ನಮ್ಮಲ್ಲಿ ಯಾರು ವಾಕ್ ಆಫ್ ಶೇಮ್ ಮಾಡ್ತಾರೆ ಅಂತ ನೀವು ತಿಳ್ಕೊಬೇಕಂದ್ರೆ ಸ್ಟೇ ಟ್ಯೂನ್ಡ್ ಟು ಡಿವಿ ಇನ್ ಜರ್ಮನಿ. ತುಂಬಾ ಥ್ಯಾಂಕ್ಸ್. गुनगुनाती फिजाओं में, इन सरसराती हवाओं में, टुकुर टुकुर यूं देखे क्या. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ಜರ್ನಿ ನಾವು ಡುಬ್ರಾನಿಕ್ ರೀಚ್ ಆದ್ವಿ. ಆ್ಯಂಡ್ ಇವಾಗ ಫಸ್ಟು ಡೈರೆಕ್ಟ್ ಹಾಸ್ಟೆಲಿಗೆ ಬಂದ್ವಿ. ಡುಬ್ರಾನಿಕ್ ಅಲ್ಲಿ ಹಾಸ್ಟೆಲ್ ಮಾಡಿದೀವಿ.
ಇಲ್ಲಿ ಬಂದು ಚೆಕ್ ಇನ್ ಆಗ್ಬಿಟ್ಟು ಫ್ರೆಶ್ ಅಪ್ ಏನಾರು ಇದ್ರೆ ಆಗ್ಬಿಟ್ಟು ಆಮೇಲೆ ನಾವು ಸಿಟಿ ಕಡೆಗೆ ಹೊರಡ್ತೀವಿ. ಸಿಟಿ ಮತ್ತೆ ಊಟ ಕೂಡ ಮಾಡಿಲ್ಲ. ಫಸ್ಟು ರೆಡಿಯಾಗಿ ಊಟ ನೋಡ್ಕೊಂಡು ನೆಕ್ಸ್ಟು ಸಿಟಿ ಕಡೆ ಹಂಗೆ ಹೊರಡ್ತೀವಿ. ಡುಬ್ರೋನಿಕ್ ಬಂದ್ವಿ. ಇವಾಗ ಕಾರ್ ಎಲ್ಲ ಪಾರ್ಕಿಂಗ್ ಮಾಡ್ಬಿಟ್ಟು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಒಂದು ರೆಸ್ಟೋರೆಂಟ್ ಅಲ್ಲಿ ಬಂದು ಕೂತಿದೀವಿ. ಇವಾಗ ಎಲ್ಲರದ್ದು ಆರ್ಡರ್ ಆಯ್ತು, ಬರುತ್ತೆ ತಿಂತೀವಿ. ಆಮೇಲೆ ಸಿಟಿ ವಾಲ್ಸ್ ಹತ್ರ ಎಲ್ಲ ನಡ್ಕೊಂಡು ಹೋಗೋಣ ಪ್ಲಾನ್. ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ ಇವೆಲ್ಲ, ಅದಕ್ಕೆ ಪಾರ್ಕಿಂಗ್ ಅಲ್ಲೂ ಸ್ವಲ್ಪ ಸಪರೇಷನ್ ಎಲ್ಲ ಇತ್ತು. ರಿಸ್ಟ್ರಿಕ್ಟೆಡ್ ಏರಿಯಾ ಬರೀ ರೆಸಿಡೆನ್ಸ್ ಅಂತವ್ರಿಗೆ ಮಾತ್ರ, ಪಬ್ಲಿಕ್ ಎಲ್ಲ ಬೇರೆ ಕಡೆ ಅಲ್ಲೆಲ್ಲ ಇಟ್ಬಿಟ್ಟು ಬಂದಿದೀವಿ. €10 ಪರ್ ಅವರ್ ಪಾರ್ಕಿಂಗ್ ಫೀಸು. ನೋಡ್ಬೇಕು ಇವಾಗ ಎಷ್ಟು ಬರುತ್ತೆ ಅಂತ. ಎಲ್ರು ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ವಿ ಗೆಟ್ ದ ಮನಿ ಬ್ಯಾಕ್. ದುಡ್ಡು ಬೇಕು ನಮ್ಗೆ. ಇಲ್ಲಿ ಬೇರೆ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ಬ್ಲೇಡ್ ಹಾಕ್ಬಿಟ್ಟಿದ್ದಾರೆ ನಮ್ಗೆ. ಜರ್ಮನಿಯಲ್ಲಿ ಈ ಪ್ರೈಸ್ ಇರಲ್ಲ ಇಂಡಿಯನ್ ರೆಸ್ಟೋರೆಂಟ್ ಗೆ, ಅಷ್ಟಿದೆ ಇಲ್ಲಿ. ಎಷ್ಟು ಬ್ಲೇಡ್ ಹಾಕಿದ್ರು ಬ್ಲೀಡ್ ಆಗ್ತಾ ಇಲ್ಲ. ಸೊ ಐ ಥಿಂಕ್ ವಿ ಆರ್ ಗುಡ್ ಡೇ. ಅಲ್ಲ ಇದೇನಂದ್ರೆ ನಾವು ದೇಶ ಬಿಟ್ಬಿಟ್ಟು ವಿದೇಶಕ್ಕೆ ಬಂದು ಸ್ವದೇಶದ ಊಟ ಬೇಕು ಅಂತ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕವಿತಾ ಬರೀತಾ ನೆಕ್ಸ್ಟ್. ಓಕೆ ಗೈಸ್, ಇವಾಗ ವಾಪಸ್ ಬಂದಿದ್ದೀವಿ ನಾವು ಡುಬ್ರಾವ್ನಿಕ್ ಅಲ್ಲಿ. ನಾವು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ದಾಯ್ತು, ತೋರಿಸ್ಕೊಂಡಿದ್ದು ಆಯ್ತು. ಇವಾಗ ಅಟ್ಲೀಸ್ಟ್ ಡುಬ್ರಾವ್ನಿಕ್ ಸಿಟಿ ನೋಡೋಣ ಅಂತ ಹೇಳಿದ್ರೆ ಫುಲ್ ಓಲ್ಡ್ ಸಿಟಿ, ಓಲ್ಡ್ ಇದೆ ಅಲ್ಲ. ನೀವು ಗೇಮ್ ಆಫ್ ಥ್ರೋನ್ಸ್ ನೋಡೋರಿಗೆ ಹೇಳಿದ್ನಲ್ವಾ, ವಾಕ್ ಆಫ್ ಶೇಮ್ ನಡೆದಿದ್ದಿಲ್ಲೇ, ಕಿಂಗ್ಸ್ ಲ್ಯಾಂಡಿಂಗ್ ಶೂಟಿಂಗ್ ನಡೆದಿದ್ದಿಲ್ಲೇ ಅಂತೆಲ್ಲ. ವಾಕ್ ಆಫ್ ಶೇಮ್ ಇಲ್ಲೇ ಪಕ್ಕದಲ್ಲೇ ಇದೆ. ಸಿಟಿ ವಾಲ್ಸ್ ಒಳಗಡೆ ಎಂಟ್ರೆನ್ಸ್ ನಾವು ತಗೊಂಡಿಲ್ಲ ನಾವು, ಯಾಕಂದ್ರೆ 6:30 ಏನೋ ಕ್ಲೋಸ್ ಅಂತೆ. ನಾಳೆ ಬೆಳಿಗ್ಗೆ ಬೇಗ ನಾವು ಸ್ಪ್ಲಿಟ್ ಅನ್ನೋ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಸೊ ಅದು ಆಬ್ವಿಯಸ್ಲಿ ನಾವು ತಗೊಂಡಿಲ್ಲ. ಬಟ್ ಇವಾಗ ಹಂಗೆ ಸಿಟಿ ಫೀಲ್ಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಜಾಗಗಳಿದೆ. ವೆನಿಸ್ಗೆ ಹೋಗಿದ್ರೆ ವೆನಿಸಲ್ಲೂ ಇದೇ ತರ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲೋಸ್ ಸ್ಟ್ರೀಟ್ಸ್ ಇರುತ್ತೆ. ಈ ಸಿಟಿ ಒಂದ್ ಸ್ವಲ್ಪ ಓವರ್ ಕಿಲ್ ಅನ್ಸ್ತಾ ಇದೆ, ಬಟ್ ಪರವಾಗಿಲ್ಲ, ನಾವು ಅದು ನೋಡೋಣ ಅಂತ ಇದೀವಿ. ನಮ್ಮ ಬಾಯ್ಸ್ ಎಲ್ಲರೂ ಇವಾಗ ಏನೋ ಮಾತಾಡ್ತಾರೆ. 5 ನಿಮಿಷ ಮಾತಾಡ್ಬಾರ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಇವಾಗ. ನಾನು ಇನ್ನ ಐಸ್ ಕ್ರೀಮ್ ತಿಂತಾ ಇದೀನಿ ಅಂದ್ರೆ ಬೆಸ್ಟ್ ಐಸ್ ಕ್ರೀಮ್ ತಿಂದೀವಿ ಇಲ್ಲಿ, ಪೆಸ್ಟಿನೋಸ್ ಜೆಲಾಟೋ ಅಂತ. ಸೊ ಯು ಕ್ಯಾನ್ ಗೆಟ್ ಅ ಲೋಕಲಿ ಸೋರ್ಸ್ ಫ್ಲೇವರ್. ನಾವು ಇವಾಗ ಫಿಗ್ ತಗೊಂಡಿದೀವಿ. ಇನ್ನ ಬೇರೆ ಆಪ್ಷನ್ಸ್ ಇದೆ, ಡುಬ್ರಾನಿಕ್, ಕೆಮ್ರೂಲ್ ಅದು ಅಂತ. ಸೊ ಅದೆಲ್ಲ ತಗೊಂಡು ಟ್ರೈ ಮಾಡಿ. ಸೊ ನಿಮಗೆ ಮುಂದೆ ಈ ಸ್ಟೇರ್ಸ್ ಕಾಣ್ತಿದೆ ಅಲ್ವಾ, ಇದೇ ದ ಫೇಮಸ್ ವಾಕ್ ಆಫ್ ಶೇಮ್. ಸೊ ಇಲ್ಲಿ ಒಂದು ಇಂಗ್ಲಿಷ್ ವೆಬ್ ಸೀರೀಸ್ ಅಲ್ಲಿ ಗೇಮ್ ಆಫ್ ಥ್ರೋನ್ಸ್ ಅಂತ, ಆ ವೆಬ್ ಸೀರೀಸ್ ಅಲ್ಲಿ ಇದೊಂದು ಫೇಮಸ್ ಸೀನ್ ನಡೆದಿತ್ತು. ಸೊ ಆ ಸೀನ್ ನಡೆದಿದ್ದ ಜಾಗ ಇದೆ. ಇದು ಒಂದು ಫೇಮಸ್ ಸ್ಪಾಟ್ ಈ ಡುಬ್ರಾವ್ನಿಕ್ ಅನ್ನೋ ಜಾಗದಲ್ಲಿ. ಸೊ ಈಗ ನಾವು ವಾಕ್ ಆಫ್ ಶೇಮ್ನ ಮುಗಿಸ್ಕೊಂಡು ಸುಮ್ಮನಿಗೆ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ವಿ. ಡುಬ್ರಾವ್ನಿಕಲ್ಲಿ ಜಾಸ್ತಿ ಏನು ನೋಡೋಂಥದ್ದಿಲ್ಲ. ಸಿಟಿ ವಾಲ್ ಇದೆ, ಮತ್ತೆ ಈ ವಾಕ್ ಆಫ್ ಶೇಮ್ ಇದೆ. ಅದು ಫೇಮಸ್ ಆಗಿರೋದು ಈ ಗೇಮ್ ಆಫ್ ಥ್ರೋನ್ಸ್ ಇಂದಾನೆ. ಇನ್ ಬಿಟ್ರೆ ಈ ತರ ನಮ್ದು ಸಿಟಿನ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ವ್ಯೂನ ಎಲ್ಲ ಎಂಜಾಯ್ ಮಾಡದೆ. ನಮ್ ಪ್ಲಾನ್ ಪ್ರಕಾರ ಆಕ್ಚುಲಿ ನಾಳೆನು ಡುಬ್ರಾವ್ನಿಕ್ ನೋಡಕ್ಕೆ ಇದ್ದಿದ್ದು, ಬಟ್ ಇಲ್ಲೇ ಎಲ್ಲ ನೋಡ್ಕೊಂಡು ಜಾಸ್ತಿ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬಿಟ್ಟು ನೆಕ್ಸ್ಟ್ ಸ್ಪ್ಲಿಟ್ಟಿಗೆ ಹೋಗೋಣ. ಅಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸ್ ಅಂತ ಇದೆಯಂತೆ. ಸೊ ಅಲ್ಲೇ ಹೋಗೋಣ ಅನ್ಕೊಂಡು ಅಲ್ಲಿ ಬುಕಿಂಗ್ ಎಲ್ಲ ಮಾಡ್ತಿದ್ರು ಬಾಯ್ಸು. ಮತ್ತೆ ಇಲ್ಲಿ ನೋಡ್ಬೋದು ಸ್ಟ್ರೀಟ್ಸ್ ಎಲ್ಲ ಎಷ್ಟು ಚಿಕ್ಕದಾಗಿ, ಮನೆ ಎಲ್ಲ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲ ಫುಲ್ ಸಿಟಿನೇ ಹಿಂಗೆ ಸ್ಟ್ರೀಟ್ಸ್ ನೋಡ್ಬೋದು. ಇಲ್ಲಿ ಎಷ್ಟು ಹತ್ತತ್ರ ಇದೆ ಮನೆಗಳು, ಎಲ್ಲ ಹಳೆ ಆರ್ಕಿಟೆಕ್ಚರ್ಗಳು ಇವೆಲ್ಲ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ ಮನೆಗೆ. ಅಂಡ್ ನೋಡ್ಬೋದು ಇಲ್ಲಿ €50 ಆಗಿದೆ ಪಾರ್ಕಿಂಗ್, ಅಂದ್ರೆ 5,000 ಒಂದ್ ಕಾರಿಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಂದ್ರೆ 2 ಕಾರು ಸೇರಿಸಿ 10,000. ನೋ ಕಾಮೆಂಟ್ಸ್. ಬರೀ ಪಾರ್ಕಿಂಗ್ ಅದು 3-4 hours ಅಷ್ಟೇ. ಏನಂತೀರದಕ್ಕೆ? ಏನ್ ಮಾಡೋದು, ಬಂದ್ಬಿಟ್ಟಿದ್ದೀವಿ. ಇವು ನೆನ್ನೆ ಕ್ರೊಯೇಷಿಯಾಗ ಹೋದಾಗ ಪಿಜ್ಜಾ ತಿಂದಾಗ ಎಷ್ಟು ಜರ್ಮನಿಗಿಂತ ಚೀಪ್ ಆಗಿದೆಯಲ್ವಾ ಇದು ಪಿಜ್ಜಾ. ಇಷ್ಟು ಚೆನ್ನಾಗಿರೋ ಅಂಗಡಿ ಮೋಸ್ಟ್ಲಿ ಈಸ್ಟರ್ನ್ ಯುರೋಪ್ ಎಲ್ಲ ಮೋಸ್ಟ್ಲಿ ಚೀಪರ್ ಸೈಡ್ಸ್ ಇರ್ಬೇಕು ಅಂತ ಎಲ್ಲ ಅನ್ಕೊಂಡು ಇಲ್ಲಿಗೆ ಬಂದ್ವಿ. ನೋಡಿ ನೆನ್ನೆ ಮಾತಾಡಿರೋ ಮಾತೇ ಸಾಕು ಇವತ್ತಿಗೆ. ನೆನ್ನೆ ಎಷ್ಟು ಕೊಡಬಾರ್ದಿತ್ತ ಎಲ್ಲ ಡಬಲ್ ಇವತ್ತು ಕೊಟ್ಬಿಟ್ಟಿದೀವಿ. ಡುಬ್ರಾವ್ನಿಕ್ ಅಂತೂ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್. ಎಸ್. ವಾಪಸ್ ನಾವು ಹಾಸ್ಟೆಲ್ಗೆ ಬಂದು ಎಲ್ಲ ರೆಡಿ ಆಗಿ ಫ್ರೆಶ್ ಅಪ್ ಆಗಿ ಇವಾಗೆಲ್ಲ ಇದಾರೆ ಇಲ್ಲೇ. ಇನ್ ಸ್ವಲ್ಪ ಜನ ಕ್ಯಾಶ್ ತರಕ್ ಹೋಗಿದ್ದಾರೆ. ಸ್ಟ್ರೈನ್ ಆಗಿದೆ ಮತ್ತೆ ತುಂಬಾ ಹೊಟ್ಟೆ ನೋಸಿತ್ತಿದೆ. ಸೊ ಡೈರೆಕ್ಟ್ ಆಗಿ ಊಟ ಮಾಡಿ ಮತ್ತೆ ನಾಳೆನು
ಸ್ಪಿಟ್ ಕಡೆ ಓಡ್ಬೇಕು. ಸೊ ನಾಳೆ ತುಂಬಾ ಆಕ್ಟಿವಿಟೀಸ್ ಪ್ಲಾನ್ ಮಾಡಿದೀವಿ. ಸೊ ಎಲ್ಲ ಔಟ್ಡೋರ್ ಅಲ್ಲೇ ಇರ್ತೀವಿ, ಸ್ವಲ್ಪ ಬೀಚ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಇವತ್ತು ಲೈಕ್ ಲೆಟಸ್ ಕ್ವಾಲಿಟಿ ಅಂದ್ಬಿಟ್ಟು ನಾವು ಸ್ವಲ್ಪ ಚಿಲ್ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗಿಗೆ ಇರೋದಿಷ್ಟೇ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಎಸ್.